ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ದೀರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್. ನಾನು ರವಿ ಸುರೇಶ್. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್. ಬಸವಣ್ಣ ಸಾಂಸ್ಕೃತಿಕ ನಾಯಕ, ರಾಜ್ಯ ಸರ್ಕಾರದಿಂದ ಅಧಿಕೃತ ಘೋಷಣೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಸವ ಮೂರ್ತಿಗೆ ಮಾಲಾರ್ಪಣೆ. ಖಾಸಬಾಗ್ನಲ್ಲಿ ಅಕ್ರಮ ಮಳಿಗೆ ನಿರ್ಮಾಣದ ಅನುಮಾನ. ರಸ್ತೆ ಡಿವೈಡರ್ ಮೇಲೆ ಮಳಿಗೆ, ಕಾನೂನು ಕ್ರಮಕ್ಕೆ ರಾಜ್ಕುಮಾರ್ ಟೋಪಣ್ಣವರ ಪಾಲಿಕೆ ಆಯುಕ್ತರಿಗೆ ಒತ್ತಾಯ. ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಸರ್ಕಾರಕ್ಕೆ ಒತ್ತಾಯ. ಸೌಲಭ್ಯ ಮೀಸಲಾತಿಗಾಗಿ ಮುಖ್ಯಮಂತ್ರಿಗೆ ಮನವಿ. ಬೆಳಗಾವಿ ಮಹಾನಗರದ ಖಾಸಬಾಗ್ನ ಬಸವೇಶ್ವರ ವೃತ್ತದಿಂದ ಶಹಾಪುರದ ನಾಥ್ಪೈ ವೃತ್ತದವರೆಗೆ ರಸ್ತೆ ಡಿವೈಡರ್ ಮೇಲೆ ಅಕ್ರಮ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಇವುಗಳ ಕುರಿತಾಗಿ ಪರಿಶೀಲನೆ ಕೈಗೊಳ್ಳಬೇಕು, ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ರಾಜ್ಕುಮಾರ್ ಟೋಪಣ್ಣವರ್ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಕೊಟ್ಟು ಈ ಸಂಬಂಧವಾಗಿ ಒತ್ತಾಯವನ್ನು ಮಾಡಿದ್ದಾರೆ. ಖಾಸಬಾಗ್ ಬಸವೇಶ್ವರ ವೃತ್ತದಿಂದ ಶಹಾಪುರ ನಾಥ್ಪೈ ವೃತ್ತದವರೆಗೆ ರಸ್ತೆಯ ಡಿವೈಡರ್ ಮೇಲೆ ಮಳಿಗೆ ನಿರ್ಮಾಣ ಮಾಡಿರುವುದು ಕಾನೂನುಬದ್ಧವಾಗಿದ್ದರೆ ಅವುಗಳನ್ನು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿ ಅಂತ ರಾಜ್ಕುಮಾರ್ ಟೋಪಣ್ಣವರ್ ಒತ್ತಾಯ ಮಾಡಿದ್ದಾರೆ. ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿಯನ್ನು ಕೊಟ್ಟು ಕೂಡಲೇ ಈ ಮನವಿಯನ್ನು ಪುರಸ್ಕರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಖಾಸಬಾಗ್ ಬಸವೇಶ್ವರ ವೃತ್ತದಿಂದ ಶಹಾಪುರ ನಾಥ್ಪೈ ವೃತ್ತದವರೆಗೆ ರಸ್ತೆಯ ಡಿವೈಡರ್ ಮೇಲೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವರಿಗೆ ತರಕಾರಿ ಮಾರುಕಟ್ಟೆಯ ಮಳಿಗೆ ನಿರ್ಮಿಸಲಾಗಿದೆ. ಬೆಳಗಾವಿಯಲ್ಲಿಯೇ ಇದು ಮೊಟ್ಟಮೊದಲು. ಇದು ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿದ್ದಾರೆ ಎನ್ನುವ ಅನುಮಾನ ಕಾಡುತ್ತಿದೆ. ಖಾಸಬಾಗ್ ಬಸವೇಶ್ವರದಿಂದ ಶಹಾಪುರ ನಾಥ್ಪೈ ವೃತ್ತದವರೆಗೆ ರಸ್ತೆಯ ಡಿವೈಡರ್ ಮೇಲೆಯೇ ಸ್ಥಳೀಯ ಶಾಸಕರ ಕನಸಿನ ಯೋಜನೆ ಅಂತ ನಿರ್ಮಾಣ ಮಾಡಿ ವರ್ಷ ಕಳೆದು ಹೋಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಹಂಚಿಕೆಯಾಗಿಲ್ಲ. ಇದು ಕಾನೂನುಬದ್ಧವಾಗಿದ್ದರೆ ಆ ಮಳಿಗೆಯನ್ನು ತಕ್ಷಣವೇ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿ, ಕಾನೂನು ಬಾಹಿರವಾಗಿದ್ದರೆ ಅವುಗಳನ್ನು ತೆರವು ಮಾಡಿ ಅಂತ ರಾಜ್ಕುಮಾರ್ ಟೋಪಣ್ಣವರ ಮನವಿಯಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ರಾಜಶೇಖರ್ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಾಂಗ್ರೆಸ್ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವುದರ ಜೊತೆಗೆ ಪ್ರತಿ ಶಾಲೆಯಲ್ಲಿಯೂ ಕೂಡ ಅವರ ಭಾವಚಿತ್ರವನ್ನು ಇಟ್ಟು ಪೂಜಿಸಬೇಕು, ಗೌರವಿಸಬೇಕು ಅಂತ ಘೋಷಣೆ ಮಾಡಿದೆ. ಈ ಸಂಬಂಧವಾಗಿ ಇವತ್ತು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಬಸವೇಶ್ವರ ವೃತ್ತದಲ್ಲಿರುವಂತಹ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಈ ಸಂಬಂಧವಾಗಿ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಇವತ್ತು ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವಿಸಲಾಯಿತು. ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಬಸವೇಶ್ವರ ಅವರನ್ನು ಗೌರವಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಗೌರವವನ್ನು ಸಲ್ಲಿಸಿದೆ. ಪ್ರತಿ ಶಾಲೆಯಲ್ಲಿಯೂ ಕೂಡ ಬಸವೇಶ್ವರ ಭಾವಚಿತ್ರವನ್ನು ಅಳವಡಿಸಿ ಪೂಜಿಸಬೇಕು ಮತ್ತು ಗೌರವಿಸಬೇಕು ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದೇ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಇವತ್ತು ಬೆಳಗಾವಿ ಮಹಾನಗರದ ಬಸವೇಶ್ವರ ವೃತ್ತದಲ್ಲಿರುವಂಥ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವವನ್ನು ಸಲ್ಲಿಸಿದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷ ವಿನಯ್ ನಾವಲಗಟ್ಟಿ ಮಾತನಾಡಿ, ರಾಜ್ಯ ಸರ್ಕಾರ ಇಂಥದ್ದೊಂದು ಮಹತ್ವಪೂರ್ಣ ಘೋಷಣೆ ಮಾಡಿದ್ದು ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಬೇಕಾಗಿದೆ ಅಂತ ಹೇಳಿದರು. ಕರ್ನಾಟಕದಲ್ಲೇ ಇರ್ಬೋದು ಅಥವಾ ಇದೇನೋ ಒಂದು ಪ್ರಜಾಪ್ರಭುತ್ವ ಅನ್ನೋದೇ, ಪ್ರಜಾಪ್ರಭುತ್ವದ ಒಂದು ಬೇರನ್ನು ಹಾಕಿದವರು ನಮ್ಮ ವಿಶ್ವಗುರು ಬಸವಣ್ಣವರು. 12ನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುಗಳ ನೇತೃತ್ವದಲ್ಲಿ ಒಂದು ಅನುಭವ ಮಂಟಪವನ್ನು ಸ್ಥಾಪಿಸಿ ಅದರಲ್ಲಿ ಎಲ್ಲ ಸಮಾಜದ ಜನರನ್ನು, ಅತ್ಯಂತ ಕೆಳವರ್ಗದ ಸಮಾಜದ ಜನರನ್ನು ಹಿಡ್ಕೊಂಡು, ಮೇಲ್ವರ್ಗದ ಜನರನ್ನು ಹಿಡ್ಕೊಂಡು, ಮಹಿಳೆಯರನ್ನ ಹಿಡ್ಕೊಂಡು ಎಲ್ಲರನ್ನ ತೆಗೆದುಕೊಂಡು ಅವರಿಗೆ ಅವಕಾಶಗಳನ್ನ ಕೊಟ್ಟು ಸಮಾಜದ ಏನು ಸಮಸ್ಯೆಗಳು ಅವರವರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಹಾಗೂ ಪರಿಹಾರ ಕಂಡು ಹಿಡಿಯಲಿಕ್ಕೆ ಅವರು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದ್ರು. ಅದರ ಒಂದು ಆಧಾರದ ಮೇಲೇ ಇವತ್ತು ನಮ್ಮ ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು ಇವು ಸ್ಥಾಪನೆ ಆಗಿವೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಅವರನ್ನು ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಏನಿವತ್ತು ನೇಮಕ ಮಾಡಿ ಅವರ ಭಾವಚಿತ್ರವನ್ನು ಪ್ರತಿಯೊಂದು ಕಚೇರಿಗಳಲ್ಲಿ ಅನಾವರಣಗೊಳಿಸಬೇಕಂತೇಳಿ ಆದೇಶವನ್ನು ಹೊರಡಿಸಿ ಇವತ್ತು ಅದನ್ನು ಕ್ರಮ ಕೈಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬೆಳಗಾವಿ ಜಿಲ್ಲೆಯ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಏನು ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ಅವರೇನು ನುಡಿದಿದ್ರು, ಮಾತು ಕೊಟ್ಟಿದ್ರು, ಅದನ್ನು ಇವತ್ತು ನಡೆಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಹಾಗೂ ಅವರ ಸಂಪುಟ ಸಚಿವರಿಗೆ ಎಲ್ಲರಿಗೂ ಸಹ ಇವತ್ತು ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಧನ್ಯವಾದಗಳು.
ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಮುಖಂಡರಾಗಿರುವಂಥ ಮಲಗೌಡ ಪಾಟೀಲ್ ಅವರು ಕೂಡ ಮಾತನಾಡಿದರು. ರಾಜ್ಯ ಸರ್ಕಾರ ನಮ್ಮ ಈ ನೆಲದ ನಾಯಕ, ಈ ನೆಲದ ಸಂತ ಬಸವೇಶ್ವರ ಅವರನ್ನು ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿ ಅವರನ್ನು ಗೌರವಿಸುವಂಥ ಈ ಕ್ಷಣ ಎಲ್ಲರೂ ಕೂಡ ಗೌರವಿಸುವಂಥದ್ದು ಅಂತ ಹೇಳಿದರು. ಸರ್ಕಾರದ ಕಚೇರಿಗಳಲ್ಲಿ ಕಂಪಲ್ಸರಿ ಆಗಿ ಬಸವೇಶ್ವರರ ಫೋಟೋ ಅನಾವರಣ ಮಾಡುವ ಒಂದು ಆದೇಶವನ್ನು ಕೂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆದೇಶಿಸಿದೆ. ಅದಕ್ಕಾಗಿ ಇನ್ನೆಲ್ಲೂ ಹೋದರೂ ಕೂಡ ಒಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಬಸವಣ್ಣವರ ವಿಚಾರಗಳನ್ನು, ಆದರ್ಶಗಳನ್ನು ನೀವು ತೆಗೆದುಕೊಂಡು ಹೋಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ಕಲ್ಯಾಣ ರಾಜ್ಯವನ್ನೇ ಮಾಡುವಂಥ ಒಂದು ಸಂದರ್ಭ ನಮ್ಮ ಸರ್ಕಾರ ಕೊಟ್ಟಿದೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತಾರೆ. ಕ್ರಾಂತಿಯೋಗಿ ಬಸವಣ್ಣವರಿಗೆ, ವಿಶ್ವಮಾನವವಾದಿ ಬಸವಣ್ಣವರಿಗೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಭಾಗವಹಿಸಿದ್ರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಪುಟ್ಟದೊಂದು ಬ್ರೇಕ್. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ವಿವಿಧ ಸೌಲಭ್ಯಗಳನ್ನು ಒದಗಿಸಬೇಕು, ಜೊತೆಗೆ ಉನ್ನತ ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಒದಗಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ರಾಜ್ಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನರ ಸರ್ವಾಂಗೀಣ ಪ್ರಗತಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಿದೆ. ಸಂವಿಧಾನಕ್ಕೆ ತರಲಾಗಿರುವಂತಹ 93ನೇ ತಿದ್ದುಪಡಿಯ ಪ್ರಕಾರ ಉನ್ನತ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಒದಗಿಸಬೇಕು. ಜೊತೆಗೆ ಹಾಸ್ಟೆಲ್ಗಳಲ್ಲಿ ಪೀಠೋಪಕರಣಗಳು ಮತ್ತು ಪಾಠೋಪಕರಣಗಳನ್ನು ಸಮರ್ಪಕವಾಗಿ ಒದಗಿಸಬೇಕು. ಪ್ರತಿ ಗ್ರಾಮದಲ್ಲಿಯೂ ಕೂಡ ದಲಿತರಿಗೆ ಸ್ಮಶಾನ ಭೂಮಿಯನ್ನು ಒದಗಿಸಬೇಕು ಅನ್ನುವ ಹಾಗೆ ಸಾಕಷ್ಟು ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆದಿದ್ದಾರೆ. ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ತಕ್ಷಣವೇ ಈಡೇರಿಸಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿಭಟಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಕೆಲವು ಇನ್ನು ನಮಗೆ ಯಾಕಂತಂದ್ರೆ ನಮ್ಮ ಜನಸಂಖ್ಯೆ ತಕ್ಕಂಗೆ ನಮಗೆ ಮೀಸಲಾತಿ ಕೊಡ್ರಿ ಅನ್ನುವಂಥ ಬೇಡಿಕೆ ನಮ್ಮ ಮಹಾ ಬೇಡಿಕೆ. ಯಾಕಂದ್ರೆ ಅದನ್ನು ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ಕೊಟ್ಟಾರ. ಅವ್ರು ಏನಪ್ಪ ಅಂತಂದ್ರೆ ಜಾತಿ ಗಣತಿ ನಾವು ಮಾಡ್ತು, ಅದನ್ನು ಮಂಡನೆ ಮಾಡಿ ವರದಿ ನಾವು ಬಿತ್ತನೆ ಘೋಷಣೆ ಮಾಡ್ತು ಅಂತ ಹೇಳಿದಾರು. ಅದನ್ನು ಯಾಕಂದ್ರೆ ಅದನ್ನು ಹಂಗೆ ಹೇಳ್ತಾನ ಅಂತೇಳಿ ಅವ್ರು ಹಂಗೆ ಬಿಡಬಾರ್ದು. ಅದನ್ನು ಕೂಡಲೇ ಯಾಕಂತಂದ್ರೆ ಅದನ್ನು ಪೂರ ಜಾರಿ ತಗೊಂಬಂದು ಘೋಷಣೆ ಮಾಡಬೇಕು. ಮತ್ತು ಏನು ತುಟ್ಟುಕೊಳ್ಳೋದಾದ ಸಮುದಾಯ ಶೋಷಿತ ವರ್ಗ ಐತಿ ಅವ್ರಿಗೆ ಸಂಪೂರ್ಣವಾದಂಥ ಮೀಸಲಾತಿ ಸಿಗಬೇಕು. ಈ ಮೂಲಕ ಯಾಕಂದ್ರೆ ಅನೇಕ ನಮ್ಮ ದಲಿತರ ಸಮಸ್ಯೆಗಳದಾವ. ಆ ಸಮಸ್ಯೆಗಳನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ನಮ್ಮ ಹಕ್ಕು ಸಿಕ್ಕಾಗಿಂದ ಏನು ನಮ್ಗೆ ಇನ್ನೂ ಸವಲತ್ತುಗಳು ಸಿಗಲ್ಲ, ಮೀಸಲಾತಿ ಹಕ್ಕುಗಳು ಸಿಗಲ್ಲ. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.
ಬೆಂಡಿ ಬಜಾರ್ನಲ್ಲಿ ಇವತ್ತು ಗಣೇಶ ಉತ್ಸವ ಮಂಡಳಿ ವತಿಯಿಂದ ಸಿದ್ಧಿವಿನಾಯಕ ಮಂದಿರದಲ್ಲಿ ಗಣೇಶ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಸುಮಂಗಲೆಯರು ತೊಟ್ಟಿಲಲ್ಲಿ ಗಣೇಶ ಮೂರ್ತಿಯನ್ನು ಇಟ್ಟು ತೂಗುವುದರ ಜೊತೆಗೆ ಸಂಭ್ರಮವನ್ನು ಪಟ್ಟರು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಬೆನಕನ ಭಕ್ತರು ಭಾಗವಹಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆಯನ್ನು ಮಾಡಿದರು. ಬೆಳಗಾವಿಯ ಬೆಂಡಿ ಬಜಾರ್ ಗಲ್ಲಿಯಲ್ಲಿ ಸಿದ್ಧಿವಿನಾಯಕ ಮಂದಿರದಲ್ಲಿ ಗಣೇಶ ಉತ್ಸವ ಮಂಡಳ ವತಿಯಿಂದ ಗಣೇಶ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ದೇವರ ಮೂರ್ತಿಯನ್ನು ಸುಮಂಗಲೆಯರು ತೊಟ್ಟಿಲಲ್ಲಿ ಇಟ್ಟು ತೂಗಿದರು. ಇದೇ ಸಂದರ್ಭದಲ್ಲಿ ದೇವರ ನಾಮಗಳನ್ನು ಹಾಡಿದರು. ಹೋಮ ಹವನಗಳನ್ನು ನಡೆಸಿ ಲೋಕದ ಕಲ್ಯಾಣಕ್ಕಾಗಿ ಮತ್ತು ಬೆಳಗಾವಿ ಮಹಾನಗರದ ಕಲ್ಯಾಣಕ್ಕಾಗಿ ಗಣೇಶನ ಭಕ್ತರು ಪ್ರಾರ್ಥನೆಯನ್ನು ಮಾಡಿದರು. ಇನ್ನು ಈ ವಿಶೇಷವಾಗಿರುವಂಥ ಕಾರ್ಯಕ್ರಮದಲ್ಲಿ ಸುತ್ತಲಿನ ಸಾಕಷ್ಟು ಸಂಖ್ಯೆಯಲ್ಲಿ ಬೆನಕನ ಭಕ್ತರು ಭಾಗವಹಿಸಿದ್ರು. ಬೆನಕನನ್ನು ಸ್ತುತಿಸಿ ಕೊಂಡಾಡಿದರು. अभिस्थितार्थ सिद्ध्यर्थ पूजितो ये सुरासुरे सर्वविकारस्तस्मै गणाधिपतये नमः। यानि कानि च पापानि जन्मान्तरकृतानि च तानि तानि विनश्यन्तु प्रदक्षिणे पदे पदे। ओम नमस्व श्री सिद्धिविनायक देवताभ्यो नमः। मंगलार्तिकं समर्पयामि, कर्पूरार्तिकं समर्पयामि, मंत्रपुष्पाञ्जलिं समर्पयामि, प्रार्थनां समर्पयामि, प्रदक्षिणां समर्पयामि, नमः नमस्कारः। तत्र श्री कृष्णार्पणमस्तु। सिद्धिविनायक मंदिर श्री गणेशोत्सव मंडल सार्वजनिक गणेशोत्सव मंडल आज गणेश जयंती निमित्त सर्वप्रथम सकाळी अभिषेकचा कार्यक्रम पार पडला. अभिषेकचा कार्यक्रम झाल्यानंतर गणहोम पण कार्यक्रम खूप मोठ्या प्रमाणात पार पडला आणि संध्याकाळी ठीक 7 वाजता महाआरतीचा कार्यक्रम फार मोठ्या प्रमाणात आहे. सर्व भक्तांनी आपापल्या घरातून आरती घेऊन येणे. आरती झाल्यानंतर ठीक 8 वाजता महाप्रसादला सुरुवात होणार आहे. सर्व भक्तांनी टाइमेवर हजर राहणे. गणपती बाप्पा मंगल मूर्ती बोला श्री गजानन महाराज की. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಮತ್ತೊಂದು ಪುಟ್ಟ ಬ್ರೇಕ್. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो। अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ನೇಗಿಲಯೋಗಿ ರೈತ ಸೇವಾ ಸಂಘ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿತು. ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಬಳಲುತ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸೇರಿದಂತೆ ಸಾಕಷ್ಟು ತಾಲೂಕುಗಳಲ್ಲಿ ರೈತರು
ಬರ ಮತ್ತು ನೆರೆಯಿಂದಾಗಿ ಸಾಕಷ್ಟು ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಬೆಳಗಾವಿಯ ರೈತರನ್ನು ವಿಶೇಷವಾಗಿ ಪರಿಗಣಿಸಿ ಅವರು ಅನುಭವಿಸ್ತಾ ಇರುವಂಥ ನೋವನ್ನು ನಿವಾರಣೆ ಮಾಡಬೇಕಾಗಿದೆ. ಅವರ ಸಂಕಷ್ಟದಿಂದ ಅವರನ್ನು ಪಾರು ಮಾಡಬೇಕಾಗಿದೆ. ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಟ್ಟು ಒತ್ತಾಯವನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಹಾಗೂ ಖಾನಾಪುರ ತಾಲೂಕಿನ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ನೇಗಲಯೋಗಿ ರೈತ ಸೇವಾ ಸಂಘ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು ಖಾನಾಪುರ ಸುಮಾರು 210 ಗ್ರಾಮಗಳು ಮತ್ತು 51 ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಿದೆ. ಮಹಾರಾಷ್ಟ್ರ ಮತ್ತು ಗೋವಾ ರಾಷ್ಟ್ರಗಳ ಈ ಗಡಿ ತಾಲೂಕಿಗೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇದ್ದರೂ ಕೂಡ ನಿರ್ಲಕ್ಷ್ಯತೆಗೆ ಒಳಪಟ್ಟು ತಾಲೂಕು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೆ. ಹೀಗಾಗಿ ರೈತರ ಸಮಸ್ಯೆಗಳನ್ನು ಕೂಡಲೇ ಈಡೇರಿಸಬೇಕು. ನಾವು ಮನವಿ ಪತ್ರದ ಮೂಲಕ ಸಲ್ಲಿಸುತ್ತಿರುವಂಥ ಈ ಎಲ್ಲ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರ ಶಿಸ್ತು ಕ್ರಮವನ್ನು ಮತ್ತು ಮುತುವರ್ಜಿಯನ್ನು ತೆಗೆದುಕೊಳ್ಳಬೇಕು ಅಂತ ನೇಗಲಯೋಗಿ ರೈತ ಸೇವಾ ಸಂಘ ಮನವಿಯನ್ನು ಮಾಡಿಕೊಂಡಿದೆ. ಜನರ ಮುಖ್ಯ ಉದ್ಯೋಗ ಕೃಷಿಯಾಗಿದ್ದು ಇವರು ತುಂಬ ಸಂಕಷ್ಟದಲ್ಲಿದ್ದಾರೆ. ಒಮ್ಮೆ ಅತಿವೃಷ್ಟಿ ಬೆಳೆ ಹಾನಿಯಾದರೆ ಮತ್ತೊಮ್ಮೆ ಅನಾವೃಷ್ಟಿಯಿಂದ ಬೆಳೆ ಹಾನಿಯಾಗುತ್ತೆ. ಹೀಗಾಗಿ ಸರ್ಕಾರ ರೈತರ ಸಮಸ್ಯೆಗಳನ್ನು ಆಲಿಸಬೇಕು, ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಅಂತ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ನೇಗಿಲಯೋಗಿ ರೈತ ಸೇವಾ ಸಂಘ ಒತ್ತಾಯ ಮಾಡಿದೆ. ಬೆಳೆ ವಿಮೆ ಒಳಗೆ ನಮ್ಮ ರೈತರಿಗೆ ಪರಿಹಾರ ಸಿಗಬೇಕು. ಆಮೇಲೆ ಕೃಷಿ ಸಾಲ ರೈತರಿಗೆ 5 ಲಕ್ಷ ಮಟ್ಟ ಬಡ್ಡಿ ರಹಿತ ಸಾಲ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಕೈಗೊಳ್ಬೇಕು. ಆಮೇಲೆ ತೆಲಂಗಾಣ ಒಳಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಐತಿ, ಅಲ್ಲಿ ರೈತರು ಸಾಲ ಮನ್ನಾ ಮಾಡೈತಿ. ನಮ್ಮ ರಾಜ್ಯದೊಳಗೂ ಸಾಲ ಮನ್ನಾ ಮಾಡ್ಬೇಕು ರಾಜ್ಯ ಸರ್ಕಾರ. ಯಾವುದೇ ಬ್ಯಾಂಕ್ ಇರಲಿ, ರಾಷ್ಟ್ರೀಕೃತ ಇರಲಿ, ಸಂಘ ಸಂಸ್ಥೆದಿರಲಿ, ಯಾವುದೇ ಬ್ಯಾಂಕ್ ಇರಲಿ ಮನ್ನಾ ಮಾಡಬೇಕು. ಆಮೇಲೆ ಏನು ತೆಲಂಗಾಣ ಹರಿಯಾಣ ಈ ಕಡೆ ಏನು ಮಧ್ಯಪ್ರದೇಶ ಒಳಗೆ ಏನು MSP ಐತಲ್ಲ C2+50 ಆಧಾರ ಮೇಲೆ ಆ ಥರ ನಮ್ಮ ರಾಜ್ಯ ಸರ್ಕಾರವು ಮಾಡ್ಬೇಕು. ರಾಜ್ಯ ಸರ್ಕಾರ ಕೈಗೊಳ್ಬೇಕು ಅದನ್ನ ಕ್ರಮ. ಆಮೇಲೆ ಈ ಕಬ್ಬಿನ ಬಗ್ಗೆ, ಕಬ್ಬಿಂದು ಒಂದೇ ಅಲ್ಲ ಎರಡೇ ಅಲ್ಲ, ಅದರಿಂದ ರೌದಿ ಅಂತ ಹಿಡಿದು ಎಲ್ಲ ಫ್ಯಾಕ್ಟ್ರಿಗೆ ಫಾಯ್ದೆ ಐತಿ. ಆದ್ರೆ ತೂಕದೊಳಗೆ ಮೋಸ, ಇಳುವರಿ ಒಳಗೆ ಮೋಸ. ಆಮೇಲೆ ಈಗೇನು ಕಟಾವು ಏನು ಮಾಡಕ್ಕೆ ಬರ್ತಾರಲ್ಲ, ನಾವು ರೊಕ್ಕ ಕೊಡತ್ತವ ಅದನ್ನ NRG ಒಳಗೆ, NRG ಅಂದ್ರೆ ನೀವು ಹೊಲಕ್ಕೆ ಗದ್ದೆಗಳಿಗೆ ಕಳಿಸ್ತಾರ, ಅದನ್ನೇ ರೈತರು ಹೊಲಕ್ಕೆ ಕಳಿಸಿಲ್ಲ. ರೈತ ನಮ್ಮ ತೆರಿಗೆ ಹಣದಾಗಲೇ ಅಲ್ಲೂ ದುಡ್ಡು ಕೊಡ್ತಾರ. ಅದನ್ನೇ ನಮ್ಮ ರೈತನ ಹೊಲಕ್ಕೆ ಕಳಿಸಿದ್ರೆ ಅವ್ನು ಕಟಾವು ಮಾಡ್ತಾನ, ನಮ್ಮ ರೈತಗೆ ಆ ದುಡ್ಡು ಉಳಿತೈತೆ. ಆಮೇಲೆ ಇಳುವರಿ ಒಳಗೆ ಮೋಸ ಐತಲ್ಲ, ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಅದನ್ನು ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಕೈಗೊಳ್ಬೇಕು. ಆಮೇಲೆ ಹಳ್ಳಿ ಒಳಗೆ ನೀರಿನ ಅಭಾವ ತೊಂದರೆ ಐತ್ರಿ. ತಕ್ಷಣ ಜಿಲ್ಲಾ ಅಧಿಕಾರಿ ಮುಖಾಂತರ, ಜಿಲ್ಲಾ ಪಂಚಾಯತ್ CEO ಮುಖಾಂತರ ಗ್ರಾಮೀಣ ಭಾಗದಾಗ ಯಾವ್ಯಾವ ಗ್ರಾಮದೊಳಗೆ ನೀರಿನ ಕೊರತೆ ಐತಿ ದನಕರುಗಳಿಗೆ ಜನರಿಗೆ ಅದನ್ನು ಸರಿಪಡಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕು. ಯಾಕಂದ್ರೆ ಜಿಲ್ಲಾ ಗ್ರಾಮ ಪಂಚಾಯತಿ ಸಚಿವರು ಇರ್ತಾರ, ಈಗೆಲ್ಲ ಹಾಕಿದವ್ ನಾವು CM ಅವ್ರಿಗೇನ ತಮಗೂ ಒಂದು ಕಾಪಿ ಕೊಡ್ತೇವೆ ಬಜೆಟ್ ಒಳಗೆ. ಈಗ ನಾ ಹೇಳಿಲ್ಲ ವಿಷಯ ನಿಮ್ಗೆ, ತೆಲಂಗಾಣದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ಆಮೇಲೆ ಬೆಳೆ ವಿಮೆ ಒಳಗೆ ತಾರತಮ್ಯ ಐತಿ. ಆಮೇಲೆ ಕಬ್ಬಿನೊಳಗೆ ನಿರೀಕ್ಷೆ ಇದೆ ಸಿದ್ದರಾಮಯ್ಯ ಈಡೇರಿಸ್ತಾರಂತ ಯಾಕೆ ನಿರೀಕ್ಷೆ ಮಾಡತ್ತವ ಅಂದ್ರೆ 80ರ ದಶಕದೊಳಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಜೋಡಿ ರೈತ ಪರ ಹೋರಾಟಗಾರರಾಗಿ JDS ಪಕ್ಷ ಸೇರಿ ಕಾಂಗ್ರೆಸ್ ಪಕ್ಷದೊಳಗನ 2 ಸಲ CM ಆದಂತ ವ್ಯಕ್ತಿ. ರೈತರ ಅಳಲುಗಳು ಏನೈತೆ ಅನ್ನೋದು ಅವ್ರಿಗೆ ಗೊತ್ತೈತಿ. ಆ ಆಧಾರ ಮೇಲೆ ನಾವು ಇವತ್ತು ಕೊಡತ್ತವ. ಈಗ ಕಡೆ ಸರ್ಕಾರಕ್ಕೂ ಕೊಟ್ಟವ್ರಿ, ಕರೆ ಅವ್ರು ನಮ್ಮ ರೈತರ ಶಾಲ್ ನೋಡ್ರಿ ಏನು ಹುತ್ತು ಹಿಡಿಯಾಕೈತು ಅಂಬಾಲ ಅವ್ರಿಗೆ ನಮ್ಮನ್ನ ದಿಕ್ಕು ತಪ್ಸಾತಿರ ಅವ್ರಿಗೆ ತಕ್ಕ ಪಾಠ ರಾಜ್ಯದ ಜನ ಕಲಿಸ್ತು. ಮತ್ತೆ ಇವರು ಅದೇ ತರ ಮಾಡ್ರ. ಇನ್ನು ಜನ ನಾವು ಓಟ್ ಹಾಕಿದಾಗ ಸರ್ಕಾರ ಇರದ ನಿರೀಕ್ಷೆ ಐತಿ. ಅದನ್ನ ಈಗ ಅವ್ರು ಮಾಡ್ರ ಮುಂದಿನ ದಿನಮಾನದಾಗ ಅದೇ ಪಕ್ಷಕ್ಕೆ ಒಳ್ಳೇದಾಕೈತಿ. ಇಲ್ಲಾಂದ್ರೆ ಆ ಪಕ್ಷ ನಾವು ತಿರಸ್ಕಾರ ಮಾಡೋದು ರಾಜ್ಯದ ಜನ ಪಕ್ಕ ಅಂತ ಹಾಕಿ ಸಂದರ್ಭದಲ್ಲಿ ಹಾಕಿ. ರವಿ ಪಾಟೀಲ್. ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್. ಬಸವಣ್ಣ ಸಾಂಸ್ಕೃತಿಕ ನಾಯಕ, ರಾಜ್ಯ ಸರ್ಕಾರದಿಂದ ಅಧಿಕೃತ ಘೋಷಣೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಸವ ಮೂರ್ತಿಗೆ ಮಾಲಾರ್ಪಣೆ. ಖಾಸಬಾಗ್ನಲ್ಲಿ ಅಕ್ರಮ ಮಳಿಗೆ ನಿರ್ಮಾಣದ ಅನುಮಾನ. ರಸ್ತೆ ಡಿವೈಡರ್ ಮೇಲೆ ಮಳಿಗೆ, ಕಾನೂನು ಕ್ರಮಕ್ಕೆ ರಾಜ್ಕುಮಾರ್ ಟೋಪನ್ ಅವರ ಪಾಲಿಕೆ ಆಯುಕ್ತರಿಗೆ ಒತ್ತಾಯ. ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೆಳಗಾವಿಯಲ್ಲಿ ಪ್ರತಿಭಟನೆ.
ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಸರ್ಕಾರಕ್ಕೆ ಒತ್ತಾಯ, ಸೌಲಭ್ಯ ಮೀಸಲಾತಿಗಾಗಿ ಮುಖ್ಯಮಂತ್ರಿಗೆ ಮನವಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಿಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್.